ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ನ್ಯೂ ರೆಸಿಪಿ ಏನು ಅಂತ ಆಲ್ರೆಡಿ ನೋಡ್ತಾ ಇದ್ದೀರಾ. ಇದು ನಮ್ಮ ಊರ ಕಡೆ, ನಮ್ಮ ಊರಿನ ಸ್ಪೆಷಲ್ ಪದರ್ಗಡುಬು ಅಂತ ಹೇಳ್ತಾರೆ. ಸೊ ನೀವು ಹೇಗೆ ಗಣೇಶ ಚತುರ್ಥಿ ಟೈಮಲ್ಲೆಲ್ಲನೂ ಹೇಗೆ ನೀವು ಕಡುಬನ್ನ ಮಾಡ್ತಿರೋ ಅದೇ ಥರ ನಾವು ಪದರ್ಗಡುಬು ಇದು ಗೋಧಿ ಹಿಟ್ಟಲ್ಲಿ ಮಾಡೋದು. ಸೊ ಇದ್ರೊಳಗಡೆ ಫಿಲ್ಲಿಂಗ್ ಬಂದ್ಬಿಟ್ಟು ಕೊಬ್ಬರಿ ಮತ್ತು ಬೆಲ್ಲ ಹಾಕ್ಬಿಟ್ಟು ಸ್ಟಫಿಂಗ್ ಇರುತ್ತೆ ಒಳಗಡೆ. ಸೊ ಎಲ್ಲನೂ ಈಗಲೇ ಹೇಳಿಬಿಟ್ರೆ ಹೇಗೆ ಅಲ್ವಾ. ಸೊ ಬನ್ನಿ, ಪ್ರೊಸೀಜರ್ ಹೇಗಿದೆ. ಸಿಂಪಲ್ ರೆಸಿಪಿ, ಜಸ್ಟ್ 2 ಇಂಗ್ರೀಡಿಯೆಂಟ್ಸಿಂದ ಮಾಡೋದು ಅಷ್ಟೇ. ಹೇಗೆ ಮಾಡ್ತೀವಿ ಏನು ಅಂತ ನೋಡೋಣ ಬನ್ನಿ. ನೋಡ್ತಾ ಇದ್ದೀರಲ್ಲ, ಈ ಥರ ಒಂದು ಬುಟ್ಟಿಯಲ್ಲಿ ಒಳಗಡೆ ಸ್ವಲ್ಪ ನೀರು ಹಾಕಿ ಈ ಥರ ಕಾಟನ್ ಬಟ್ಟೆಯಲ್ಲಿ ಕಟ್ಕೊಂಡಿದ್ದಾರೆ. ಒಳಗಡೆ ನೀರಿದ್ವಿ, ಇದ್ರ ಮೇಲೆ ನಮ್ಮ ಕಡುಬು ಏನು ಬರುತ್ತಲ್ವ, ಕಡುಬನ್ನ ಇಟ್ಬಿಟ್ಟು ಕುದಿಸೋದು. ಸೊ ಇವಾಗ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಒಳಗಡೆ ಸ್ಟಫಿಂಗ್ನ ರೆಡಿ ಮಾಡ್ಕೊಂಡಿರೋದು, ಒಂದು ಡ್ರೈ ಆಗಿರೋ ಕೊಬ್ಬರಿನ ತುರ್ಕೊಂಡು, ಸ್ವಲ್ಪ ರುಚಿಗೆ ನಿಮ್ಗೆ ಯಾವ ಥರ ಸ್ವೀಟ್ ತಿಂತೀರಾ ಆ ಥರ ಬೆಲ್ಲ ಹಾಕ್ಕೊಂಡು, ಸ್ವಲ್ಪ ಏಲಕ್ಕಿ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಇದು ಆ ಕಡುಬು ಏನು ಮಾಡ್ತೀವಲ್ಲ ನಾವು, ಕಡುಬು ಎಲೆ ಒಳಗಡೆ ತುಂಬಿಸ್ಕೊಳ್ಳೋಕ್ಕೋಸ್ಕರ ಇದನ್ನು ಮಾಡಿರೋದು ನಾವು. ಈ ಥರ ನಾರ್ಮಲ್ ಚಪಾತಿ ಹಿಟ್ಟು ಯಾವ ಥರ ಕಲಿಸ್ಕೊತೀವಲ್ಲ ನಾವು, ಅದೇ ಥರ ನಾರ್ಮಲ್ ಚಪಾತಿ ಹಿಟ್ಟು ಕಲಿಸ್ಕೊಂಡು ಇಟ್ಕೊಂಡಿದ್ದೀವಿ. ಏನೂ ಎಕ್ಸ್ಟ್ರಾ ಏನೂ ಇಲ್ಲ. ಚಪಾತಿ ಹಿಟ್ಟು ಯಾವ ಥರ ಕಲಿಸ್ಕೊತೀರೋ ಅದೇ ಥರ ಕಲಿಸ್ಕೊಳ್ಳೋದು. ಇದನ್ನು ಈ ಥರ ಚಿಕ್ಕ ಚಿಕ್ಕದಾಗಿ ನೀವು ಉಳ್ಳಿ ತೊಗೊಂಡು ಒಂದು ಎಲೆ ಥರ ಮಾಡ್ಕೋಬೇಕು. ಆಮೇಲೆ ಇದೇನು ಸ್ಟಫಿಂಗ್ ಇದೆ ಅಲ್ವ, ಇದನ್ನು ಸ್ವಲ್ಪ ಜಾಸ್ತಿ ತುಂಬಿಸ್ಕೋಬೇಕು, ಅಂದರೆ ಅದು ಟೇಸ್ಟು ಚೆನ್ನಾಗಿ ಬರುತ್ತೆ. ಈ ಥರ ಮಾಡಿಕೊಂಡು ಕ್ಲೋಸ್ ಮಾಡ್ಕೊಳ್ಳೋದು. ಈಗ ನೋಡಿದ್ರಲ್ಲ, ನಾವು ಯಾವುದೇ ರೀತಿ ಹಿಟ್ಟೇನೂ ಹಚ್ಕೊಂಡಿಲ್ಲ, ಬರೀ ಎಣ್ಣೆಯಲ್ಲೇ ಎಲೆನ ತುರಿಟ್ಕೊಂಡಿರೋದು. ಈ ಥರ ಕ್ಲೋಸ್ ಮಾಡ್ಕೊಳ್ಳಿ. ಕ್ಲೋಸ್ ಮಾಡಿಕೊಂಡು ಇವಾಗ ಇದಕ್ಕೆ ಒಂದು ಡಿಸೈನ್ ಬರುತ್ತೆ. ಈ ಥರ ಡಿಸೈನ್ ಮಾಡ್ಕೋಬೋದು. ಇದು ಆಪ್ಷನಲ್, ಬೇಕಂದರೆ ನೀವು ಮಾಡ್ಕೋಬೋದು. ನೋಡೋಕ್ಕೆ ನಮ್ಮ ಕೊಬ್ಬರಿ ಕಡುಬು ಚೆನ್ನಾಗಿ ಕಾಣುತ್ತೆ ಅಂತ ಮಾಡೋದು. ಇದು ಇವಾಗ ನಮ್ಮ ಕೊಬ್ಬರಿ ಕಡುಬು ರೆಡಿ. ಈ ಥರನ ಇವಾಗ ಅದರೊಳಗಡೆ ಇಡ್ತೀವಿ ನಾವು ಒಂದೊಂದಾಗೇನೆ. ಆಲ್ರೆಡಿ ಸ್ವಲ್ಪ ರೆಡಿ ಮಾಡ್ಕೊಂಡಿದ್ದೀವಲ್ವ, ಅದನ್ನು ಒಂದೊಂದಾಗೆ ಒಳಗಡೆ ಇಟ್ಕೊತೀವಿ. ಒಂದು 10 ನಿಮಿಷ ಬಿಡಬೇಕು ಇದ್ರೊಳಗಡೆ. ಆಮೇಲೆ ಅದು ಕಲರ್ ಚೇಂಜ್ ಆಗಿ ಗೊತ್ತಾಗ್ಬಿಡುತ್ತೆ. ಹಬೆಯಲ್ಲಿ ಬೇಯಿಸ್ಬೇಕು. ನೆಕ್ಸ್ಟ್ ಇನ್ನೊಂದೆಲ್ಲ ಯಾವ ಥರ ಮಾಡೋದು ಅಂತ ತೋರಿಸ್ತೀವಿ ಬನ್ನಿ. ನೋಡಿ, ಸ್ವಲ್ಪ ಹಿಟ್ಟನ್ನ ತೊಗೊಂಡು ಚೆನ್ನಾಗಿ ಎಣ್ಣೆ ಹಚ್ಕೋಬೇಕು. ಎಣ್ಣೆಯಲ್ಲಿ ಕಂಜುಸ್ತನ ಬೇಡ, ಸ್ವಲ್ಪ ಎಣ್ಣೆಯಲ್ಲಿ. ಹೇಗಿದ್ದರೂ ನಾವು ಎಣ್ಣೆಯಲ್ಲಿ ಏನು ಕರ್ಕೋತಾ ಇಲ್ಲ, ಇದನ್ನು ಕರಿತಾ ಇಲ್ಲ ಅಲ್ವಾ. ಅದಕ್ಕೆ ಚಿಕ್ಕದು ಎಲೆ ಮಾಡಿಕೊಂಡು ಈ ಥರ ಕೈಯಲ್ಲಿ ಹಾಕ್ಕೊಂಡು ಸ್ಟಫಿಂಗ್ನ ಹಾಕ್ಕೋಬೇಕು. ಹಾಕ್ಕೊಂಡು ಕ್ಲೋಸ್ ಮಾಡ್ಕೊಳ್ಳಿ. ಜಾಸ್ತಿ ಬಂದರೆ ನೀವು ತೆಗಿಬೋದು, ಬಟ್ ನೋಡಿಕೊಂಡು ಮಾಡ್ಕೊಳ್ಳಿ. ಆಮೇಲೆ ಬೇಕು ಅಂದರೆ ನಿಮಗೆ ಡಿಸೈನ್ ಮಾಡ್ಕೋಬೋದು. ನೀವು ಡಿಸೈನ್ ಮಾಡೋಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಈ ಥರ ಹೊರಗಡೆ ಎಳ್ಕೊತಾ ಇರೋದು ಆ ಎಲೆನ. ಈಗ ಡಿಸೈನ್ ಈಗ ರೆಡಿ ಆಯಿತು. ಈ ಥರ ಒಂದು ಸ್ವಲ್ಪ ಮಾಡಿಕೊಂಡು ಅಲ್ಲಿ ನಾವು ಇಟ್ಟಿರೋದನ್ನು ತೆಗೆದು 10 ನಿಮಿಷ ಆದ ತಕ್ಷಣ ತೋರಿಸ್ತೀನಿ. ಈಗ 10 ನಿಮಿಷ ಆಗಿದೆ, ಅದಕ್ಕೆ ಪ್ಲೇಟ್ನ ತೆಗೆದು ನೋಡ್ತಾ ಇದ್ದೀವಿ. ನೋಡಿ, ಆ ಕಲರ್ ಚೇಂಜ್ ಆಗಿದ್ದು ನಿಮಗೆ ಗೊತ್ತಾಗ್ಬಿಡುತ್ತೆ. ಒಂದು 10 ನಿಮಿಷ ಬಿಟ್ಟಾದ ತಕ್ಷಣ ನೀವೇ ತೆಗೆದು ನೋಡಿದ್ರೆ ಅದು ಕುದ್ದಿದೆ ಅಂಥೇಳಿ ಆ ಕಲರ್ ಚೇಂಜಸಲ್ಲೇ ನಿಮಗೆ ನೀವು ಅದನ್ನು ಐಡೆಂಟಿಫೈ ಮಾಡಿಬಿಡ್ಬೋದು. ಸೊ ಆ ಥರ ಇನ್ನೊಂದು ತಟ್ಟೆಯಲ್ಲಿ ಕಾಟನ್ ಬಟ್ಟೆ ಹಾಕ್ಕೊಂಡು ಅದನ್ನು ತೆಗೆದು ಇಟ್ಕೋಬೇಕು, ಇಲ್ಲಾಂದರೆ ಅದು ಒಂಥರ ಕಟ್ಟಿ ಆಗೋಗ್ಬಿಡುತ್ತೆ.
ಸೊ ನೋಡಿದ್ರಲ್ಲ ನಾವು ಯಾವ ಥರ ನಮ್ಮ ಊರಿನ ಸ್ಪೆಷಲ್ ಪದರ್ ಗಡುಬು ಮಾಡಿದ್ವಿ ಅಂತ ಹೇಳಿ. ಇದು ಒಂದು ಸ್ವೀಟ್ ಡಿಶ್ ಆಗಿತ್ತು. ಯಾವ ಥರ ನಾವು ಹೋಳಿಗೆ ತಿನ್ನಬೇಕಾದ್ರೆ ಅಂದರೆ ಕೊಬ್ಬರಿ ಹೋಳಿಗೆ ತಿನ್ನಬೇಕಾದ್ರೆ ಆ ಥರ ಟೇಸ್ಟ್ ಬರುತ್ತೆ ಅಲ್ವಾ, ಸೇಮ್ ಅದೇ ಥರ ಇರುತ್ತೆ. ಕೊಬ್ಬರಿ ಹೋಳಿಗೆ ರೆಸಿಪಿ ಕೂಡ ನಮ್ಮ ಚಾನಲಲ್ಲಿದೆ, ಪ್ಲೀಸ್ ಹೋಗಿ ನೋಡಿ. ನೀವು ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ನಮ್ಮ ಕಾಮೆಂಟಲ್ಲಿ ತಿಳಿಸಿ. ಹಾಗೆ ನೆಕ್ಸ್ಟ್ ಯಾವ ರೆಸಿಪಿ ಬೇಕು ಅಂತ ಕಾಮೆಂಟಲ್ಲಿ ಹೇಳಿ. ಇದೇ ಥರ ತುಂಬ ವೀಡಿಯೋಸ್ ಬೇಕು ಅಂತ ಅಂದರೆ, ಬಿಜಾಪುರ ಸ್ಪೆಷಲ್ ಬೇಕು ಅಂತ ಅಂದರೆ ಹೇಳಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಯಾವ ರೆಸಿಪಿ ಬೇಕು ಅಂತಲೂ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.